ಮೈ ಡಿಯರ್ ಪ್ರಿಷಿಯಸ್ ಪರ್ಲ್ಸ್, ಔಟ್ಸೈಡ್ ಕ್ರಿಸ್ಪಿ ಮತ್ತೆ ಇನ್ಸೈಡ್ ಸೂಪರ್ ಜ್ಯೂಸಿ ಈ ಚಿಕನ್ ಕಟ್ಲೆಟ್ ಒಮ್ಮೆ ಟ್ರೈ ಮಾಡಿ. ಫಸ್ಟ್ ನಾನು 500 ಗ್ರಾಮ್ಸ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಸೊ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ಪಲ್ಸ್ ಮೋಡಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಚಿಕನ್ ಕಟ್ಲೆಟ್ನ ಡಯಟಲ್ಲಿರೋರು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು, ನೀವು ಹೇರ್ ಫ್ರೈ ಮಾಡ್ಕೋಬಹುದು. ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಚಿಕನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋ ಗಂಟ ರುಬ್ಕೋಬೇಕು. ನೀವು ಬೋನ್ಲೆಸ್ ತಗೊಳ್ಳಿ, ಬೋನ್ ಆದರೆ ಮತ್ತೆ ಅದು ಫುಲ್ಲು ಪುಡಿ ಪುಡಿಯಾಗಿ ಬಾಯಿಗೆಲ್ಲ ಸಿಗುತ್ತೆ. ಸೊ ಇಟ್ ಈಸ್ ನಾಟ್ ಗುಡ್. ಇವಾಗ ನಾನು ಒಂದು ಎಗ್ ತೊಗೊಂಡಿದ್ದೀನಿ. ಸೊ ಎಗ್ನ ಫುಲ್ ವಿತ್ ಯೋಕ್ ಯೆಲ್ಲೋ ಮತ್ತು ವೈಟ್ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಾಲ್ಟ್ನ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಟೇಸ್ಟ್ ಪ್ರಕಾರ. ಇವಾಗ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಕ್ಯೂಮಿನ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಜೀರಾ ಪೌಡರು. ಆಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನಾನು 1 ಟೇಬಲ್ ಸ್ಪೂನ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಗ್ರೀನ್ ಚಿಲ್ಲೀಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಇವಾಗ ನಾನು ಒಂದು ಸ್ಮಾಲ್ ಆನಿಯನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಿಂಟ್ ಲೀವ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿ ಅದರ ರಸ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಪೊಟ್ಯಾಟೋನ ಚೆನ್ನಾಗಿ ಬಾಯ್ಲ್ ಮಾಡಿಟ್ಟಿದ್ದೆ ಫಸ್ಟ್ಲೇ. ಸೊ ಆ ಬಾಯ್ಲ್ಡ್ ಪೊಟ್ಯಾಟೋನ ನಾನಿವಾಗ ಗ್ರೇಟ್ ಮಾಡಿ ಸ್ಮಾಲಾಗಿ ಗ್ರೇಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡೋಕ್ಕೆ ಚೀಸ್ ಥರ ಕಾಣ್ತಾ ಇದೆ, ಬಟ್ ಇಟ್ಸ್ ಅ ಪೊಟ್ಯಾಟೊ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮತ್ತು ನಾವು ಲೆಮನ್ ಜ್ಯೂಸು ಹಾಕಿದ್ದೀವಿ. ಸೊ ಇದೆಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಒಂದು ಸೈಡ್ ಹುಳಿ, ಒಂದು ಸೈಡ್ ಉಪ್ಪು ಖಾರ ಆ ಥರ ಆಗಿಬಿಡುತ್ತೆ. ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಜೊತೆ. ಇದೆಲ್ಲದನ್ನ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿ. ಮಿಕ್ಸ್ಚರ್ ಸಾಫ್ಟಾಗಿ ಶೇಪ್ ಮಾಡೋಕ್ಕೆ ಈಸಿಯಾಗಿರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ಗೆ ನಾವು ಇವಾಗ ಮೂವ್ ಆಗೋಣ. ಸೊ ಇವಾಗ ನಾವು ಈ ಸ್ಮೂತ್ ಆಗಿರೋ ಮಿಕ್ಸ್ಚರ್ನ ಕಟ್ಲೆಟ್ ಶೇಪ್ ಕೊಡೋಣ. ಸೊ ರೌಂಡ್ ಶೇಪ್ ಕೊಡಿ ನೀವು. ಇವಾಗ ನಾವು ಎಷ್ಟು ಪೊಟ್ಯಾಟೊ ಹಾಕಿದ್ದೀವಿ ಅದ್ರ ಮೇಲೆ ಅದರದ್ದು ತಿಕ್ನೆಸ್ ಮತ್ತು ಸಾಫ್ಟ್ನೆಸ್ ಇದಾಗುತ್ತೆ. ಸೊ ಇಲ್ಲಿ ನೋಡಿ ಇಷ್ಟು ಸಾಫ್ಟ್ ಆಗಿದೆ. ಪೊಟ್ಯಾಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಬಾಯಿಗೆ ಆ ಥರ ಸಿಗುತ್ತೆ. ಸೊ ಇವಾಗ ನಾನು ಕಟ್ಲೆಟ್ ಥರ ಮಾಡ್ಕೊಂಡಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡು ಇವಾಗ ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನೀವು ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೋಬೋದು, ಶಾಲೋ ಫ್ರೈ ಬೇಕಾದ್ರೆ ಮಾಡ್ಕೋಬೋದು. ನೀವು ಡಯಟಲ್ಲಿ ಇದ್ದರೆ ಓವನಲ್ಲೂ ಮಾಡ್ಕೋಬೋದು, ಇಲ್ಲ ಏರ್ ಫ್ರೈಯರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನೆಲ್ಲ ಕಟ್ಲೆಟ್ನ 1 ಬೈ 1 ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಸೈಡ್ ಆಗಿದೆ ಅಂತ ಗೊತ್ತಾದಾಗ ನೆಕ್ಸ್ಟ್ ನೀವು ಫ್ಲಿಪ್ ಮಾಡ್ಕೊಳ್ಳಿ. ಅಯ್ಯೋ ನೋಡಿ, ಸೂಪರ್ ಕ್ರಿಸ್ಪಿ ಔಟ್ಸೈಡ್, ಜ್ಯೂಸಿ ಇನ್ಸೈಡ್. ಟೀ ಟೈಮ್ಗೆ, ಸ್ನ್ಯಾಕ್ಸ್ಗೆ ಅಥವಾ ಪಾರ್ಟಿ ಸ್ಟಾರ್ಟರ್ಸ್ಗೆ ಪರ್ಫೆಕ್ಟ್ ರೆಸಿಪಿ. ಡಯಟ್ಗೂ ಕೂಡ ಇದು ಪರ್ಫೆಕ್ಟ್ ರೆಸಿಪಿ ಇಫ್ ಯು ಆರ್ ನಾಟ್ ಯೂಸಿಂಗ್ ಎನಿ ಆಯಿಲ್. ನಮ್ಮ ಕಟ್ಲೆಟ್ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆಯಿತಾ? ಲೈಕ್ ಮಾಡಿ, ಸೇವ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಈಸಿ ಟೇಸ್ಟಿ ರೆಸಿಪಿ ಬೇಕಂದರೆ ಪರ್ಲ್ಸ್ ಹ್ಯಾಪಿ ಹಬ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್. ಕಮೆಂಟ್ ಸೆಕ್ಷನಲ್ಲಿ ರೆಸಿಪಿ ಹೇಗಿದೆ ಅಂತ ತಿಳಿಸಿ.